ಲಕ್ಷ ಎಲ್ಲಿ ಹೋಗ್ತಾ ಇದೀವಿ? ಟೆಂಪಲ್ಗೆ. ಯಾವ ಟೆಂಪಲ್ ಹೇಳು? ಬೇರೆ ಟೆಂಪಲ್. ಚಾಮುಂಡೇಶ್ವರಿ ಮೈಸೂರು ಟೆಂಪಲ್ಗೆ. ಮೈಸೂರು ಟೆಂಪಲ್. ಎಸ್, ಮೈಸೂರು ಟೆಂಪಲ್ಗೆ. ಚಾಮುಂಡಿ ಬೆಟ್ಟಕ್ಕೆ. ಕರೆಕ್ಟ್. ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬೆಟ್ಟ ಹತ್ತಿಯ ಮಗಳ? ಚಿಕ್ಕದು. ಚಿಕ್ಕ ಬೆಟ್ಟ ಹತ್ತಿದ್ಯಾ? ಸರಿ ಆಯ್ತು, ಹತ್ತಣ. ನೀನು ಹತ್ತಂಗೆ, ನಾನು ಹತ್ತಿಸ್ಕೊಂಡಂಗೆ. ತಮಾಷೆ ನೋಡಿಗ. ಏನ್ ಯಾಕೆ? ಈಗ ಕ್ಲೋಸ್ ಮಾಡಿದ್ರೆ ವಾಮಿಟ್ ಬರುತ್ತೆ, ಓಪನ್ ಮಾಡಿದ್ರೆ ವಿಂಡೋ ವಾಮಿಟ್ ಬರಲ್ಲ ಅಲ್ಲ? ಯಾರು ಹೇಳ್ಕೊಟ್ಟಿದ್ದು? ನೀನೇ ತಿಳ್ಕೊಬಿಟ್ಟ. ಸುಬ್ಬಿ ನೀನು, ಸುಬ್ಬಿ. ಎಂತ ಸುಬ್ಬಿ ಇದು? ಪುಟಾಣಿ ಸುಬ್ಬಿ. ಅಲ್ಲ, ಅಜ್ಜಿ ಮನೆಗೆ ಹೋಗ್ತಾ ಇರೋದು ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ಇಸ್ತೀವಲ್ಲ, ತಗೊಳ್ಳೋಣ. ಓಕೆನಾ? ಈಗ ಯಾವ ಟೆಂಪಲ್ಗೆ ಹೋಗ್ತಾ ಇರೋದು ನಾವು? ಮೈಸೂರು. ಹೋಗು, ಶೇಕ್ ಹ್ಯಾಂಡ್ ಕೊಡು ಇಲ್ಲಿ ನಿನ್ನ ಫ್ರೆಂಡ್ಗೆ. ಶೇಕ್ ಹ್ಯಾಂಡ್. ನಡಿ ಮೇಲೆ ಹೋಗೋಣ ಅಜ್ಜಿ ಮನೆಗೆ. ಬೆಟ್ಟಕ್ಕ ಹೌದಾ? ಚಾಮುಂಡೇಶ್ವರಿ ಬೆಟ್ಟ. ಇದು ಚಾಮುಂಡೇಶ್ವರಿ ಬೆಟ್ಟ ಅಲ್ಲಮ್ಮ, ಸುಮ್ಮನೆ ರಾಮನಗರ ಬೆಟ್ಟ. ಇಲ್ಲೊಂದು ಅಲ್ಲೊಂದು ಬೆಟ್ಟ ಜಾಸ್ತಿ. ಇಲ್ಲೊಂದು ಬೆಟ್ಟ. ಯಾರದು? ಅವ್ರೆ ಬೆಟ್ಟದವ್ರು ಮಾಡಿರೋದು. ಯಾರದು ಬೆಟ್ಟದವರು? ಹೌದಾ? ಬೆಟ್ಟನ ಯಾರು ಮಾಡಲ್ಲ ಚಿನ್ನಿ, ಅದು ಬೈ ನೇಚರ್ ಇರುತ್ತೆ. ಬೈ ನೇಚರ್, ನಿಸರ್ಗ. ದೇವ್ರೇ ಮಾಡಿರ್ತಾರೆ ಬೆಟ್ಟನ, ಗೊತ್ತಾಯ್ತಾ? ಯಾರು ಮಾಡಕ್ಕಾಗಲ್ಲ. ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಈಗ ಮುಂದೆ ಕಾಣುತ್ತೆ ನೋಡಿ. ಇದೊಂದು ಸಖತ್ತಾಗಿದೆ. ಅಲ್ಲೊಂದು ಸಖತ್ತಾಗಿದೆ ಗೊತ್ತಾ? ಈಗ ನೋಡಿ, ಈ ಕಡೆ ತಿರ್ಗು, ಮಿರರ್ ಕಡೆ ನೋಡಿ. ಅಲ್ಲಿ ಅಲ್ಲದಲ್ಲದಲ್ಲದಲ್ಲದಲ್ಲ. ನಾನು ಅಷ್ಟೇ ಹೇಳ್ತೀನಿ ಅದನ್ನ. ಎನ್ನವರ ಒಟ್ಟಕ್ಕ ನೀನು, ಎನ್ನ ನೀನು ಕೊಂಡು ತಿಂದೆ ಮೆಚ್ಚನ ಪರಮಾತ್ಮನು. ನಿನ್ನ ಕೊಂದು ನಾನು ತಿಂದರೆ ಮೆಚ್ಚನ ಪರಮಾತ್ಮನು. ಕೋಪದಿ ಕೋಪದಿ ಬೆಟ್ಟದ ಬೇಡ ಬಿಡುತ್ತೆ ಅವಲಿ. ಹೇಳ್ತಾಳು ನಿನ್ನ ಕೊಂದು ಎನ್ನ ಒರ ಹುಟ್ಟಕ್ಕ ನೀನು, ನನ್ನ ಕೊಂದು ನಿನ್ನ ಕೊಂದು ನಿನ್ನ ಕೊಂದು ನಾನು ತಿಂದರೆ ಮೆಚ್ಚನ ಪರಮಾತ್ಮನು. ಓಕೆ, ಬಾ 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 ಬಾ. ಬೇಬಿ, ಬೇಬಿ, ಒಂದು ಮುಂದೆ ಅಷ್ಟೇ ಅಷ್ಟೇ. ಬೇಬಿ, ಬೇಬಿ, ಕೆಸರಮ್ಮ. ಬೇಡ ಬರ ಬೇಡ ಬರ ಬೇಡ ಬರವ. ಯಾಕೆ ಬೇಕು? ಮತ್ತೇನಾದ್ರು ಬರ್ಸಿದ್ರೆ ಮತ್ತೆ ಇಂಜೆಕ್ಷನ್ ಮಾಡಿಸ್ಬೇಕಾಗತ್ತೆ. ಹೋಗುತ್ತೀನಿ. ಅಜ್ಜಿ ಅಜ್ಜಿ ದೊಡ್ಡ ತಾತ. ಏನಿನ ಹೆಸರು? ನಾನೇನು ತಿನ್ನಲ್ಲ, ಅದಕ್ಕೆ ನಾನು ಹಿಂಗಿದ್ದೀನಿ.
ಹೆಸರು ಹೇಳು ನಿಂದು. ಹೆಸರು ಹೇಳು ಬೇಗ. ಹೇಳ್ಬೇಕು. ಲಕ್ಷ ನಿನ್ನ ಹೆಸರು ಹೇಳಮ್ಮ. ಏನ್ ನಿನ್ನ ಹೆಸರು? ಜೋರಾಗಿ ಹೇಳ್ಬೇಕು, ಪೂರ್ತಿ ಹೇಳ್ಬೇಕು. ಲಕ್ಷ ಪ್ರದೀಪ್. ಪ್ರದೀಪ್. ಲಕ್ಷ ಪ್ರದೀಪ್. ನನ್ ಮೂಕಿ ಅಲ್ಲ ಅನ್ಬೇಕು. ಜೋರಾಗಿ ಹೇಳಿ, ಜೋರಾಗೆ ಕೇಳಿಸಲ್ಲ ಅವರಿಗೆ. ಶರಣಶ್ರೀ. ಶರಣ್ರಿ ನಾವು. ಶರಣಶ್ರೀ. ಹಿಂಗೆ ಕಡಿಯಾಗಿ ಹಿಂಗಾಯ್ತು, ಈ ಕಡಿಯಾಗಿ ಹಾಕ್ಲ ಮಾಡಿದ್ವಿ ಬೀಜ. ನೋಡಿದ್ರೆ ಇಷ್ಟು ದೊಡ್ಡದಾಗಿ ಸ್ನಾನ ಮಾಡ್ಬೋದು. ಎಲ್ಲರೂ ಆಚೆ ಹೋಗಿ ಬಂದರೆ ಒಳಗೆ ಹೋಗ್ದವ್ರು ಇದು ಮಾಡ್ಕೊಂಡು ಇಲ್ಲಿ ದೊಡ್ಡದಾಗೈತೆ ಒಳಗಡೆ. ಏನು ಪ್ಲಾಸ್ಟಿಕ್ ನಡಿಬೇಕಲ್ಲ. ಪ್ಲಾಸ್ಟಿಕ್ ಹಾಲು ಇದಕ್ಕೆ ಕರೆಂಟ್ ಎಲ್ಲ ಆಗಿದೆ. ಕರೆಂಟಿಂದ ಆಗೈತೆ. ಪ್ಲಾಸ್ಟಿಂಗ್ ಮಾಡೋಕ್ಕೆ ನಿಂತ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಪ್ಲಾಸ್ಟಿಂಗ್ ಮಾಡ್ತಾರೆ. ಇದು ಹಾಲ್, ಇದು ರೂಮ್ ಏನೋ. ರೂಮ್ ದೊಡ್ಡದಾಗೆ ಬಂದಿದೆ. ರೂಮ್ ಒಳಗೆ ಹೋಗಿ ತೋರ್ಸೋಣ ಬಾ. ಕಾಣಿಸ್ತಾ ಇರ್ತಾನೆ ರೂಮು. ಇದು ಅಡುಗೆ ಮನೆ. ದೇವ್ರ ಮನೆ ದೊಡ್ಡದಾಗಿ ಬಂದಿದೆ. ಕಪ್ಪೆ ಇದೆ. ಗಾರ್ಡನ್ ಅವರಿಗೆ ಏನು ಬೇಕೋ ಆ ಥರ ಅದೆಲ್ಲ ಬೆಳ್ಕೊಂಡಿದ್ದಾರೆ. ನಮ್ಮತ್ತೆ ಗಾರ್ಡನ್ ಅಂದರೆ ತುಂಬ ಇಷ್ಟ. ಇಲ್ಲೇ ಪಾಲಕ್ ಹಾಕ್ಕೊಂಡಿದ್ದಾರೆ, ಅಲ್ಲಿ ಸ್ವಲ್ಪ ಮೆಂತೆ ಹಾಕಿದ್ದಾರೆ, ಏನೇನೋ ಬಳ್ಳಿಗಳು ಹಾಕಿದ್ದವ್ರೆ. ಬಾಳೆ ಮರ, ಬಾಳೆ ಗಿಡ, ಅಡಿಕೆ, ಆಮೇಲೆ ಇದೆಲ್ಲ ಮೂಲಂಗಿ, ಆಮೇಲೆ ತೆಂಗಿನ ಮರ. ಇಷ್ಟೊಂದೆಲ್ಲ ನಮ್ಮ ಅತ್ತನೇ ಬೆಳೆಸಿರೋದು. ಇಲ್ಲಿ ನೋಡಿ, ಇಲ್ಲಿ ಸ್ಟ್ರಾಬೆರಿ, ಪುಟಾಣಿ ಸ್ಟ್ರಾಬೆರೀಸ್. ಇದೆಲ್ಲ ಸ್ಟ್ರಾಬೆರಿ ಗಿಡ. ಏನೊಂದು 3 ತಿಂಗಳು ಬೇಕಾಯ್ತಾ? ಅಲ್ಲೊಂದಿದೆ, ಇಲ್ಲೆಲ್ಲೋ ಒಂದಿತ್ತಪ್ಪ. ಅಲ್ಲೂ ಅವೇ ನೋಡೋ ಕುಯ್ದಾಕ್ಬಿಟ್ಟೆ ನಾನು ಅವಳಿಗೆ. ಸ್ಟ್ರಾಬೆರಿ ಇದು ಮರ್ಗ ಇದೆ. ಸ್ಟ್ರಾಬೆರಿ ನೀವು ಉದ್ರುಕೊಂಡು ಒಳಗಡೆ ಬಿದ್ದುಬಿಟ್ಟಿದ್ದಾವೆ. ವಾವ್, ಬಲಿ. ಇಲ್ಲ ಬೇಡ, ಬಂದಿರ್ಲಿ ಬಿಡಬೇಡ. ಅದು ಎಲ್ಲ ಬಚ್ಚಿಟ್ಕೊಬಿಟ್ಟಿರ್ತವೆ, ಕಾಣೋದಿಲ್ಲ. ಹುಡ್ಕೋಬೇಕು ನಾವೇ ಕೆದ್ರಿ. ನೋಡಿ, ಇಲ್ಲಿ ಗೊಂಚಲು ಥರ ಈ ಥರ ಬಿಡೋದು. ಎಲ್ಲ ಹೂವು ಆಗಿದ್ದಾವೆ, ಬಿಡುತ್ತೆ ಇನ್ನೊಂದು ಸ್ವಲ್ಪ ದಿನ. ಇಲ್ಲೊಂದು ಹುಡುಕ್ದ್ರೆ ಸಿಗುತ್ತೆ. ಒಂದು ಒಣಗೋಗ್ಬಿಟ್ಟಿದ್ದಲ್ಲ. ಇದು ಇಷ್ಟು ದೊಡ್ಡದಿದೆ ಬದನೆಕಾಯಿ. ಸ್ವಲ್ಪ ಎಲ್ಲ ಬದನೆಕಾಯಿ ಹಾಕೊಂಡವ್ರೆ, ಪಪ್ಪಾಯ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ, ಕರಿಬೇವು, ಮೆಣಸಿನ್ಕಾಯಿ, ಬನ್ನಿ ಶುಂಠಿ, ಆಮೇಲೆ ಇಲ್ಲಿ ಪುಟ್ಟಾಣಿ ಮೆಣಸಿನ್ಕಾಯಿ, ಮೊಟ್ ಮೆಣಸಿನ್ಕಾಯಿ. ಚೆನ್ನಾಗಿದೆ ಹಳ್ಳಿ ವಾತಾವರಣ. ಇಲ್ಲೊಂದು ಸ್ಟ್ರಾಬೆರಿ ಹುಡುಕ್ಬೇಕು ಅಷ್ಟೇ.
ಹುಡುಕ್ತಾ ಹುಡುಕ್ತಾ ಇದ್ರೆ ದೇವ್ರೆ ಸಿಗ್ತಾನಂತೆ. ಸ್ಟ್ರಾಬೆರಿ ಸಿಗಲ್ವಾ? ಮ್ಯಾನ್ ಇನ್ನೂ ಸಿಕ್ತು. ಏನೋ ತಿಂದ್ಬಿಟ್ಟಿದೆ. ಬಿಸಾಕ್. ನಿಧಾನ ಕುಡುಕ್ರೆ ಸಿಕ್ಕೇ ಸಿಗುತ್ತೆ. ದಿನ ಪೂರ್ತಿ ಏನಾದ್ರು ಸ್ಟ್ರಾಬೆರಿ ಮಾಡಿದ್ರೆ ಒಳ್ಳೆ ಫಾರ್ಮಿಂಗ್ ಮಾಡಿಬಿಡ್ಬೋದು. ಇಷ್ಟರಲ್ಲೇ ಇಷ್ಟೊಂದು ಸ್ಟ್ರಾಬೆರಿ. ಇಷ್ಟು ಸ್ಟ್ರಾಬೆರಿಗೆ ಬ್ಯಾಂಗ್ಳೂರಲ್ಲಿ ಅಬ್ಬವ ಅಂದ್ರೂ 90 ರುಪೀಸ್ ತೋಟ ತಗೊಂಡು. ಇಷ್ಟು ಇರೋದಿಲ್ಲ ಬ್ಯಾಂಗ್ಳೂರಲ್ಲಿ. ಅದು ಫ್ರೆಶ್ಶು ಇರಲ್ಲ, ಇಲ್ಲೆಲ್ಲ ತೊಗೋಕೆ ಬಂದುಬಿಟ್ಟಿರುತ್ತೆ. ನಾವೇ ಮನೆಯಲ್ಲೇ ಬೆಳ್ಕೋಬೋದು ಸ್ಟ್ರಾಬೆರಿನ. ನಿಜಕ್ಕೂ ನಮ್ಮತ್ತೆ ಗ್ರೇಟ್. ಒಬ್ಬರೇ ಬಂದು ಇಲ್ಲೆಲ್ಲ ಗಿಡಗಳನ್ನ ಹಾಕ್ಕೊಂಡು ಬಾ ಇರಿ ಬರ್ತೀನಲ್ಲಿ. ಇವರೇನೋ ಮತ್ತೆ ಇಂಡಿಪೆಂಡೆಂಟ್ ವುಮನ್ ಇಷ್ಟೆಲ್ಲ ಮಾಡಿರೋದು. ಒಬ್ರೇ ಮನೆ ಕಟ್ಸಿದ್ದಾರೆ ಅಲ್ಲಿ ಬೆಂಗಳೂರಿಂದ ಓಡಾಡಿ ತಗಚಿನ ಅಲ್ಲ ಹೇಳ್ಬಿಡಿ. ಕಾಯಿ ಬೇಡ, ಇದು ವಾಶ್ ಮಾಡ್ಕೊಡ್ಲಾ? ಡೈಲಿ ಹೋಗುತ್ತಾ ಕರೆಂಟ್ ಇಲ್ಲಿ? ಒಂದೊಂದ್ಸರಿ ಇರ್ಲಿ ಬಿಡಿ, ತೊಳ್ಕೊಂಡ್ರಾಯ್ತು. ಹಂಗಲ್ಲ, ಇಲ್ಲಿದ್ರೆ ಪುನಃ ಸಿಗುತ್ತದೆ. ಇನ್ನೊಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಸೊಪ್ಪು ಹಾಕ್ಬೇಕು ಒಂದಾದ್ಮೇಲೆ ಒಂದು ಅಂತ. ಅಲ್ಲಿ ಜಾಗ ಇದೆಯಲ್ಲ ಆ ಕಡೆ ಹಾಕ್ಬೇಕು. ಕ್ಲೀನ್ ಮಾಡಿಲ್ಲ, ಇಲ್ಲಿಗಂತ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದು ಹಾಕ್ಬೇಕಲ್ಲ. ಯಾಕೆ ಗಂಟೆ ಸೊಪ್ಪು ಯಾಕೋ ಬಿಟ್ಟಿಲ್ಲ? ಗಂಟೆ ಸೊಪ್ಪು ಈಗ ಬರಲ್ಲ, ಮಳೆಗಾಲ ಕಿತ್ತು ಉಳ್ಕೊಂಡ್ರೆ ಬೆಳಗ್ಗೆ ಎಣ್ಣೀರು ಕಡೋಸಲ್ಲ. ಕಾಯಿ ಸಿಗ್ತವೆ, ಅದೇ ಕಾಯಿ ಇಲ್ಲ. ಮತ್ತೆ ಒಂದು ವಾರ ಬಿಟ್ಟು ಬರ್ತೀವಿ. ಏನೋ ಕೆಲಸ ಇದೆಯಂತೆ. ಹೋಗ್ಬೇಕು. ಅವ್ನು ಆಗಾಗ ಬರೋಕೆ ಆಗೋದಿಲ್ಲ, ಬರ್ತೀನಿ ಅನ್ಕೊಂಡು ಬರೋಕ್ಕಾಗಲ್ಲ. ನಂಗೆ ಗೊತ್ತೇ. ಅವ್ರು 7 ಗಂಟೆಗೆ ಅವ್ನ ಮನೆಗೆ ಹೋದ್ರೆ ಸಾಕು. ತಗೋ ಕವರ್ ಐತೆ ಅಲ್ಲಿ ರೂಮಲ್ಲಿ ಹಾಕೊಳ್ಳಿ. ವೇಲ್ ಮೇಲೆ ಇಟ್ಕೊಂಡ್ರು ಈಗಿದ್ರೆ ನೋಡಿ ಕಿತ್ಕೊ. ಇಲ್ಲೊಂದು ಮೂಲಂಗಿ ಏನು ಬೇಡ, ಮೂಲಂಗಿ ಸೊಪ್ಪು ಕೊಡಿ. ಸೊಪ್ಪು ಬೇಕಾ? ಕಿತ್ಕೊಳ್ಳೋಣ ಸೊಪ್ಪು ಐತೆ. ಇನ್ನು ಬೀಜಗಳಲ್ಲಿ ನೆತಾಕಿ ಹಾಕ್ತೀನಿ, ನೀವು ಖಾಲಿ ಆಗಲಿ ಅಂತ. ಇದಾವಲ್ಲ ಅಲ್ಲಿ ಬೀಜ. ಈಗ ಒಂದು ವಾರ ಆಗಿದೆ, ನೀರು ಹಾಕಿಲ್ಲ. ಹಾಕಲ್ಲ. ಕೆಳಗಡೆ ಬಿಡೋದು ಕಿತ್ತು ಬೇಡ ಬಿಡಿ, ಇರೋದೇ ಇಷ್ಟೇ ಸಣ್ಣದು. ನೋಡಿ ಕೊತ್ತಂಬರಿ ಸೊಪ್ಪು ಇಷ್ಟು ಬಂದದ್ದು. ಅಲ್ಲ, ಬೆಳಗ್ಗೆ ಹೋಗೋದಿದ್ರೆ ಬೆಳಗ್ಗೆ ಕಿತ್ಕೋಬೋದಿದೆ. ಏನು ಅಂತ ಅವ್ರು ಸರಿಗೂ ಹೇಳಿಲ್ಲ. ಅಲ್ಲ, ನೀರು ಹಾಕಿಟ್ರೆ ಏನೋ ಆಗೋದಿಲ್ಲ. ನಡಿ ನೀರು ಹಾಕಿಡೋಣ. ಈಗ ನೀರು ಹಾಕ್ಬಿಡಿವೆ. ಕರೆಂಟ್ ಬಂದ್ರೆ ಪೈಪಲ್ಲಿ ಮೋಟ್ರ್ ಆನ್ ಮಾಡಿದ್ರೆ ಚೆನ್ನಾಗೆಲ್ಲ ಹಾಕ್ತೀನಿ. ಸೇರಿಸ್ಕೊ ಎಲ್ಲನೂ. ಆಮೇಲೆ ಬೇಕಾದ್ರೆ ಅಲ್ಲಿ ಬೇರೆ ಬೇರೆ ಹಾಕೊಂಡ್ರಾಯ್ತು. ಸಾಕು.